ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ವಿಶ್ವ ಕನ್ನಡಿಗರ ಸಮ್ಮೇಳನ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ನಾಳೆ ಈ ಭಾಗದ ಎಲ್ಲ ಪ್ರೀತಿಯ ಕನ್ನಡದ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೀನಿ. ಈ ಭಾಗದಲ್ಲಿ ಜಯ ಕರ್ನಾಟಕ ಸಂಘಟನೆ ರಾಜ್ಯದ ನೆಲ ಜಲ ಭಾಷೆ ಅಂತ ಹೇಳಿ ಹಲವಾರು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮ ಮಾಡ್ತಾ ಸ್ಥಳೀಯ ಭಾಗದಲ್ಲಿ ಇರ್ತಕ್ಕಂಥ ಈ ಅನೇಕ ಸಮಸ್ಯೆಗಳನ್ನ, ರೈತ ಪರ ಸಮಸ್ಯೆ ಇರ್ಬೋದು, ಸಾರ್ವಜನಿಕರ ಸಮಸ್ಯೆಗಳಿರ್ಬೋದು, ಇದರ ಬಗ್ಗೆ ಇದುವರೆಗೂ ಧ್ವನಿ ಎತ್ತಾ ಬಂದಿತ್ತು. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ಕಳೆದ ಏನು ಕರ್ನಾಟಕ ನಾಮಕರಣ ಆಗಿ 50 ವರ್ಷಗಳ ಒಂದು ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿ ಎಲ್ಲ ಜನರು ಕೂಡ್ಕೊಂಡು ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತೇಳಿ ಈ ಭಾಗದ ನಮ್ಮ ಜಿಲ್ಲಾಧ್ಯಕ್ಷರು, ವಿಭಾಗೀಯ ಉಸ್ತುವಾರಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸಾರವಾಡ್ ಮತ್ತೆ ಎಲ್ಲ ಪದಾಧಿಕಾರಿಗಳು ಇವತ್ತು ದೊಡ್ಡ ಮನಸ್ಸಿನಿಂದ ಒಂದು ನಮ್ಮ ಭಾಗದಲ್ಲಿ ಹೆಮ್ಮೆ ಪಡುವಂತ ಕಾರ್ಯಕ್ರಮ ಆಗ್ಬೇಕು ಅಂತ ಹೇಳಿ ಬಹಳ ಪಣ ತೊಟ್ಟು ಈ ಕಾರ್ಯಕ್ರಮವನ್ನ ಬಹಳ ಶ್ರದ್ಧೆಯಿಂದ ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ಹೇಳಿ ನೀವೆಲ್ಲರೂ ಸಹ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಏನು ನಾಳೆ 17ನೇ ತಾರೀಕಿನಂದು ಈ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕರ್ನಾಟಕ ಸುವರ್ಣ ಮಹೋತ್ಸವದ ಅಂಗವಾಗಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಕಲಬುರಗಿಯಲ್ಲಿ ನಡೀತಾ ಇದೆ. ಈಗಾಗಲೇ ಪೂರ್ತಿ ಕಲಬುರಗಿ ನಗರ ಪೂರ್ತಿ ಕನ್ನಡಮಯವಾಗಿದೆ. ಈ ರೀತಿಯಾಗಿ ನಾಳೆ ಏನಪ್ಪಾ ಅಂದರೆ ಮಧ್ಯಾಹ್ನ 2:15ಕ್ಕೆ ನಗರದ ನಗರೇಶ್ವರ ಶಾಲೆಯಿಂದ ಒಂದು ಬೃಹತ್ವಾದ ಮೆರವಣಿಗೆಯನ್ನು ಹೊರಡುತ್ತದೆ. ಆ ಮೆರವಣಿಗೆಯಲ್ಲಿ ಜಿಲ್ಲೆಯ ನಾಡಿನ ನಾನಾ ಕಲಾ ತಂಡಗಳನ್ನು ಆ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾವೆ. ಅಲ್ಲಿಂದ ಬಂದು ಶ್ರೀ ಶರಣಬಸವೇಶ್ವರ ಜಾಥಾ ಮೈದಾನಕ್ಕೆ ಬಂದು ಅಲ್ಲಿ ವೇದಿಕೆಯ ಕಾರ್ಯಕ್ರಮ ಒಂದು ಆಗ್ತದೆ. ಕನ್ನಡ, ಕನ್ನಡಿಗ, ಕರ್ನಾಟಕ ಅಂತಕ್ಕಂಥದ್ದು ಒಂದು ಆತ್ಮಾವಲೋಕನ ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ. ಒಂದು ಐತಿಹಾಸಿಕ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಏನು ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಮತ್ತು ಬಹಳಷ್ಟು ರಾಜ್ಯಗಳಿಂದ ನಮ್ಮ ಕನ್ನಡ ಸಂಘವನ್ನು ಕಟ್ಕೊಂಡಂಥವ್ರು ಅಲ್ಲಿ ಬಂದು ಆ ಕಾರ್ಯಕ್ರಮ ಸಂವಾದದಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ಮುಖ್ಯಮಂತ್ರಿ ಚಂದ್ರು ಆಗಿರ್ಬೋದು, ಮತ್ತು ನಿಖಿತ್ ರಾಜ್ ಮೌರ್ಯ ಆಗಿರ್ಬೋದು, ಬಹಳಷ್ಟು IAS IPS ಅಧಿಕಾರಿಗಳು ಮತ್ತು ಬಹಳಷ್ಟು ಜನ ಇದು ಕಾರ್ಯಕ್ರಮ ಮಧ್ಯಾಹ್ನ 4 ಗಂಟೆ ಕಾರ್ಯಕ್ರಮ ಭಾಗಿಯಾಗ್ತಾರೆ. ತದನಂತರ ಸಾಯಂಕಾಲ ಒಂದು ಕಾರ್ಯಕ್ರಮ ಆಗ್ತದೆ. ಏನಪ್ಪಾ ಅಂದರೆ ಒಂದು ಕಡೆ ಸಂಸ್ಕೃತಿ, ಇನ್ನೊಂದು ಕಡೆ ಸಂವಾದ, ಇನ್ನೊಂದು ಕಡೆ ಸಂಗೀತಮಯವಾದ ಕಾರ್ಯಕ್ರಮ. ಇದರಲ್ಲಿ ವಿಶೇಷವಾಗಿ ಏನು 6 ಗಂಟೆಗೆ 6:15ಕ್ಕೆ ಪ್ರಾರಂಭ ಆಗ್ತಕ್ಕಂಥ ಕಾರ್ಯಕ್ರಮ. ಅದರಲ್ಲಿ ಸಂಗೀತ ಮಾಂತ್ರಿಕ ಅರ್ಜುನ್ ಜನ್ಯ ಅವರು ಬರ್ತಾ ಇದ್ದಾರೆ, ಮತ್ತು ರೋರಿಂಗ್ ಸ್ಟಾರ್ ಏನಪ್ಪಾ ಅಂದರೆ ಶ್ರೀ ಮುರಳಿ ಅವರು ಬರ್ತಾ ಇದ್ದಾರೆ. ಅದ್ರ ಜೊತೆ ರಿಯಾಲಿಟಿ ಶೋದ ಬಹಳಷ್ಟು ಕಲಾವಿದರು, ಮಿಮಿಕ್ರಿ ಗೋಪಿ ಆಗಿರ್ಬೋದು, ರಾಘು ಆಗಿರ್ಬೋದು, ಬಹಳಷ್ಟು ಕಲಾವಿದರು, ಅದ್ರ ಜೊತೆ ಸಾಹಿತಿಗಳು, ಚಿಂತಕರು, ಈ ಭಾಗದ ಕನ್ನಡ ಪ್ರೇಮಿಗಳು ಬಹಳಷ್ಟು ಜನ ಭಾಗವಹಿಸಲಿಂದ ನಾನು ಈ ಮೂಲಕ ಈ ಏನನ್ನು ವಿನಂತಿ ಮಾಡ್ಕೋತೀನಿ ಅಂದರೆ, ಈ ಕನ್ನಡದ ಜಾತ್ರೆಗೆ ತಾವೆಲ್ಲರೂ ಕನ್ನಡದ ಅಭಿಮಾನಿಗಳು, ಈ ನಾಡಿನ ಮಕ್ಕಳು ಈ ಜಾತ್ರೆಯಲ್ಲಿ ತಾವು ಸಹ ಕೈ ಜೋಡಿಸಿ ಜಾತ್ರೆಯಲ್ಲಿ ತಾವು ಸಹ ಭಾಗವಹಿಸಿ ಕಾರ್ಯಕ್ರಮ ಒಂದು ಜಾತ್ರೆ, ಕನ್ನಡ ಜಾತ್ರೆ ಯಶಸ್ವಿಗೆ ತಾವೆಲ್ಲರೂ ಕಾರಣಕರ್ತ ಆಗಬೇಕಂತೇಳಿ ನಾನು ಈ ಮೂಲಕ ಕಳಕಳಿಯಿಂದ ಕೇಳಿಕೊಳ್ಳಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.